ಮರ್ಡರ್ ಕೇಸ್ಗಿಂತ ಹೆಚ್ಚು ದೊಡ್ಡ ಶಿಕ್ಷೆ ಅಂದ್ರೆ ಯಾವ್ರಿ ಪೋಸ್ಕೋ ಕಾಯ್ದೆ ಅದು. ನಾವು ಬಹಳಷ್ಟು ಕೇಸ್ ನಡೆಸಿ ನಾವು. ಯಾಕಂದ್ರ ನೀವು ಬರೇ ಸೆಕ್ಸುವಲ್ ಹರಾಸ್ಮೆಂಟ್ ಅಲ್ಲ, ಬರೇ ಏನಾದ್ರು ಬೈದ್ರು ಮಾಡಿದ್ರು ಸರಿ ಪೋಸ್ಕೋ ಯಾಕೆ ಆಗ್ತದೆ. ಬಹಳಷ್ಟು ಸೂಕ್ಷ್ಮ ಆಗ್ತದ. ಇದ್ರಾಗ್ರಿ ಮಹಿಳೆಯರಿಗೆ ದಿನನಿತ್ಯದಲ್ಲಿ ಬಹಳಷ್ಟು ಸಮಸ್ಯೆ ಬರ್ತಾವ. ಆದ್ರೆ ಅಂಜೋ ಅವಶ್ಯಕತೆ ಇಲ್ಲ. ಯಾಕಂದ್ರ ಎಲ್ಲಿ ಶಿಕ್ಷಣದ ಅಲ್ಲಿ ಮನುಷ್ಯನ ಯಶಸ್ವಿಯಾಗಿ ಓಡಾಡ್ಬೋದು. ಈಗೇನ್ರಿ ಸಾಕಷ್ಟು ಇಲ್ಲದ ಬಿಟ್ರ ಈಗ ನಿಮ್ಗೆ ಇದು ಬರ್ತಾದ್ರಿ ಯಾವುದು ಸೈಬರ್ ಕ್ರೈಮ್ ಅಂತ ಹೇಳಿ. ಸೈಬರ್ ಕ್ರೈಮ್ ಅಂದ್ರೆ ಅಂದ್ರ ನೀವು ಮೊಬೈಲ್ ನಲ್ಲಿ ನಿಮ್ ಅಕೌಂಟ್ ಬಿಡುವುದಾಗ್ಲಿ, ನಿಮ್ ಸೈನ್ ಬಿಡುವುದಾಗ್ಲಿ ಯಾವುದೇ ಮಾಡತಕ್ಕದಲ್ಲ. ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ. ಯಾಕಂದ್ರೆ ಅಲ್ಲಿ ಹ್ಯಾಕರ್ ಸಮಸ್ಯೆ ಅದ್ರಿ. 2000 ಒಳಗಂದ್ರೆ IT ಆಕ್ಟ್ ಬರ್ತಾವ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂತೇಳಿ. ಎಲ್ಲಿ ಬೇಕಾದ್ರೂ ಹ್ಯಾಕರ್ಸ್ ಅಂದ್ರೆ ಸಮಸ್ಯೆ ಅದ್ರಿ. ಅದಕ್ಕ ಸೈಬರ್ ಕ್ರೈಮ್ ಅಂತ ಹೇಳಿದ ಅದಂದ್ರೆ ನೀವು ಮೀನಾಕ್ಷಿ ಒಂದು ಸೈಬರ್ ಲಾ ಒಂದು ಸ್ಟೇಷನ್ ಸಪರೇಟ್ ಅದರ. ಅದಕ್ಕೆ ಅಲ್ಲದೇನ್ರಿ ತಾವ್ 191 ಒಂದು ಇದು ಕೊಟ್ಟಾರೆ, ಒಂದು ಹೆಲ್ಪ್ ಲೈನ್ ಕೊಟ್ಟಾರೆ. ಅದಕ್ಕೆ ಫೋನ್ ಮಾಡಿದ್ರೆ ಸಾಕು ನಿಮ್ ಕೇಸ್ ರಿಜಿಸ್ಟರ್ ಆಗ್ತಾವ. ಪ್ರಚಲಿತ ಏನ್ರಿ ಸೈಬರ್ ಲಾ ಬಹಳ ಇಂಪಾರ್ಟೆಂಟ್ ಅದ ತಿಳ್ಕೊಳ್ಳೋದು. ಅದನ್ನ ಬಿಟ್ರೆ ಏನ್ರಿ ಈಗ ಗ್ರಾಹಕ ರಕ್ಷಣಾ ಕಾಯ್ದೆ ಅದ್ರಿ. ಗ್ರಾಹಕ ರಕ್ಷಣಾ ಕಾಯ್ದೆ ಅಂದ್ರೆ ಏನಪ್ಪಾ ಅಂದ್ರ ನೀವು ಮನೆಯಲ್ಲಿ ಒಂದು ಒಳ್ಳೆ ಫ್ರಿಜ್ ಆಗ್ಲಿ, ಒಂದು ಟಿವಿ ಆಗ್ಲಿ, ಮೊಬೈಲ್ ಆಗ್ಲಿ ತಗೊಂಡಿರ್ತೀರಿ. ತಗೊಂಡಾಗೇನ್ರಿ ಅದು ವಾರಂಟಿಕ್ಕಿಂತ ಮುಂಚಿತವಾಗಿ ಕೆಟ್ಟ ಬಿಡ್ತೀರಿ. ಕೆಟ್ಟಾಗ ನೀವು ಹೋಗಿ ಅಂಗಡಿಗೆ ಭೇಟಿ ಆಗ್ತೀರಿ, ಮಾಲ್ಗೆ ಹೇಳ್ತೀರಿ ನೀವು ಏನು ವಾರಂಟಿ ಗ್ಯಾರಂಟಿ ಕೊಟ್ಟರೆ ಅದಕ್ಕಿಂತ ಮುಂಚಿತವಾಗಿ ಕೆಟ್ಟದ, ರಿಪೇರಿ ಮಾಡಿ ಕೊಡ್ರಿ ಅಂತೇಳಿ. ಅವರು ಅಂತ ಹೇಳ್ತಾರೆ. ನಿಮ್ಗೆ ಏನೇ ನಿರ್ಲಕ್ಷ್ಯವಾಗಿ ಮಾತಾಡ್ತಾರ. ನಿರ್ಲಕ್ಷ್ಯವಾಗಿ ಮಾತಾಡೋದು ಏನ್ ಮಾಡಪ್ಪ ಅಂದ್ರೆ ನೀವು ನೋಟಿಸ್ ಕೊಟ್ಟು ಇಲ್ಲಿ ಬಿಜಾಪುರವಾಗ ಗಣೇಶ ಆಫೀಸು ಅಪ್ ಏನ್ರಿ ಈಗ 1 ಕೋಟಿವರೆಗೆ ನೀವು ಪರಿಹಾರ ಕಷ್ಟ ಕೇಳಬಹುದು. ಎಲ್ಲಿ ನೀವು ಕ್ವಾಲಿಟಿ ಮಿಸ್ ಆಗುತ್ತಲ್ರಿ ಇಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಗೆ ನೀವು ಕೇಸನ್ನು ದಾಖಲೆ ಮಾಡಬಹುದು. ಬರೀ ₹1 ಟಿಕೆಟ್ ಏನ್ರಿ ವೆರಿಫೈ ಆಗಿತ್ತು ರಿಸಿಪ್ಟ್ ಒಳಗ್ರಿ, ಅದನ್ನ 18,000 ರೂಪಾಯಿ ಕೊಡಿಸಿವ್ರಿ. ಒಂದು ಹೋಟೆಲ್ ಒಳಗ ₹1 ಹೆಚ್ಚು ಕಡಿಮೆ ಆಗಿತ್ತು, ವೇರಿಯೇಷನ್ ಆಗಿತ್ತು. ಈ ತರ ಅಂದ್ರೆ ಗ್ರಾಹಕ ರಕ್ಷಣಾ ಕಾಯ್ದೆ ನಿಮ್ಗ ಬಹಳಷ್ಟು ಹೆಲ್ಪ್ ಆಗ್ತಾ ಅದ. ಅದನ್ನ ಬಿಟ್ರೆ ನಿಮಗ ಈಗ ಡ್ರೈವಿಂಗ್ ಲೈಸೆನ್ಸ್ ಆ ದಿನನಿತ್ಯದಲ್ಲಿ ಬರುವಂತದ್ದು 18 ವರ್ಷ ಆಗುತ್ತಕ್ಕ ಅಂದ್ರೆ ನೀವು ಯಾವುದೇ ವಾಹನ ಓಡಿಸಂಗಿಲ್ಲ. ಓಡಿಸಿದ್ರೆ ಅನ್ನೋದು ಅಕ್ಷಮ ಅಪರಾಧ. ಯಾಕಂದ್ರ ನೀವು ಯಾವುದೇ ಗಾಡಿ ತಗೊಂಡು ಹೋದ್ರ ಮళ్ళీ ನಿಮ್ ಪೇರೆಂಟ್ಸ್ ಮ್ಯಾಗ ಕೇಸ್ ಮಾಡ್ತಾರೆ. IPC ಸೆಕ್ಷನ್ 183 184 ಏನ್ರಿ ಚಾವಿ ಕೊಟ್ಟು ₹1000 ತಂದೆಗೆ ಆಗ್ತಾವ. ನಾ ಸೌದತ್ತಿ ಹೋಗಿ ಒಂದು ಬೇಲ್ ಮಾಡಿದ್ದೆ ಬೆಳಗಾವ್ ಒಳಗೆ ಏನ್ರಿ ಹುಡುಗ ಬೇಲ್ ಮಾಡಿದೆ, ಅವ್ರ ಅಪ್ಪಗೆ ಏನ್ರಿ ಸೌದತ್ತಿಗೆ ಬೇಲ್ ಮಾಡಿದೆ. ಅಂದ್ರ ನೀವು ಅಪ್ರಾಪ್ತರಿದ್ರ ನೀವು ಯಾವುದೇ ವಾಹನ ಚಲಾಯಿಸಲಿಕ್ಕೆ ಬರಂಗಿಲ್ಲ. ಯಾವುದೇ ಕಾರಣದಂದ್ರಿ ನಿರ್ಲಕ್ಷಿತ ಚಾಲನೆ ಮಾಡಿದ್ರ IPC 279 ಕೆಳಗೇನ್ರಿ ಒಂದು ನಿರ್ಲಕ್ಷಿತ ಚಾಲನೆ ಅಂತ ಹೇಳಿ ಒಂದು ಕೇಸ್ ರಿಜಿಸ್ಟರ್ ಆಗ್ತಾವ. ಮತ್ತು ಸಿಂಪಲ್ ಇಂಜುರಿ ಆದ್ರೇನ್ರಿ ಅದಕ್ಕೆ IPC 337 ಬರ್ತಾವ. ತೀವ್ರ ಗಾಯ ಏನ್ರಿ 338 ಬರ್ತಾವ. ಅದಕ್ಕೇನ್ರಿ ಒಂದು ಫೈನ್ ಮುಖಾಂತರ ಏನ್ರಿ ನಿಮ್ಮನ್ನು ಬಿಟ್ಬಿಡ್ತಾರೆ. 2,000 3,000 ಕೋಟ್ ಕಟ್ಕೋತಾವ. ಮುಂದಿನ ವ್ಯಕ್ತಿ ಡೆತ್ ಆದ್ರ ಅದಕ್ಕ 304 ಏನ್ ಬರ್ತಾವ. 304 ರಿಜಿಸ್ಟರ್ ಆದ್ರೇನ್ರಿ ನಿಮಗೇನ್ರಿ 3 ವರ್ಷ ಸಜಾ ಕೊಡ್ತಾರೆ. ಯಾವ ನೆಗ್ಲಿಜೆನ್ಸಿ ಆಗಿ ಡ್ರೈವ್ ಮಾಡ್ತಾರಲ್ರಿ ಆ ಡ್ರೈವರ್ ಏನ್ ಮಾಡ್ತಾರೆ 3 ಇಯರ್ಸ್ ಏನ್ರಿ ಪನಿಷ್ಮೆಂಟ್ ಅದ. ಅದು ಬಿಟ್ರೆ ಇನ್ಸಿಡೆಂಟ್ ಅದ ಆಕಸ್ಮಿಕ ಆಕ್ಸಿಡೆಂಟ್ ಆಗೋದು ಮಾಡೋದು. ಆದ್ರೆ ನೀವೇನ್ರಿ ಎಲ್ಲ ಏನ್ರಿ ನಾಲೆಜ್ ನಿಮ್ಗೆ ಅವಶ್ಯಕತೆ ಅದ. ಈ ತರ ಏನ್ರಿ ಒಂದು ಸಮುದ್ರ ಅದ ರೀ. ಬ್ಯಾಂಕಿಂಗ್ ಲಾ ಅದ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದ. ಈಗ ನೋಡ್ರಿ 14 ಆರ್ಟಿಕಲ್ 14 ಒಳಗ ಸಮಾನತೆ ಬರ್ತಾವ. ಲಿಂಗ ಸಮಾನತೆ, ವೃತ್ತಿಯಲ್ಲಿ ಸಮಾನತೆ. ಆರ್ಟಿಕಲ್ 19 ಏನ್ರಿ ವಾಕ್ ಸ್ವಾತಂತ್ರ್ಯ ಬರ್ತಾವ. ಎಲ್ಲಾರೇನ್ರಿ ವಾಕ್ ಸ್ವಾತಂತ್ರ್ಯ ಎಲ್ಲಾರು ಮಾತಾಡ್ಬೋದು, ಲೇಡೀಸ್ ಇರ್ಲಿ ಜೆಂಟ್ಸ್ ಇರ್ಲಿ ಇವ್ರಿಗೆ ಮಾತಾಡಬೇಕಂತಿಲ್ಲ ಏನ್ರಿ. ಸಾಕಷ್ಟು ಕಾಯ್ದೆ ಅದ ರೀ. ಈಗ ಲಾ ಆಫ್ ಸ್ಟಾಟ್ ಅದ್ರಿ, ಲಾ ಆಫ್ ಸ್ಟಾಟ್ ಅದ. ಈಗ ರೆಂಟ್ ಆಕ್ಟ್ ಅದ. ರೆಂಟ್ ಆಕ್ಟ್ ಎದಕ್ ಬರ್ತಾದ್ರ ನೀವು ಯಾವುದೇ ಮನೆಯಲ್ಲಿ ಒಂದು ಬಾಡಿಗೆ ಇರ್ತಾ ಇದ್ರಿ, ಬಾಡಿಗೆ ಕಾಯ್ದೆ ಅಂದ್ರೆ ಇದಕ್ಕ ಬಾಡಿಗೆ ಅಧಿನಿಯಮ ಅಂತ ಕರೀತಾರೆ. ಕೇವಲ ಏನ್ರದು 11 ತಿಂಗಳು ಅಷ್ಟೇ ಅಗ್ರಿಮೆಂಟ್ ಇರ್ತಾವ್ರಿ. ಒಂದು ಬಾಡಿಗೆ ಮನ್ಯಾಗ ಇರ್ತೀವಿ ಅಂದ್ರ ಅದಕ್ಕ ಕರೆಂಟ್ ಬಿಲ್ ಆಗ್ಲಿ, ಲೈಟ್ ಬಿಲ್ ಆಗ್ಲಿ, ಏನಾದ್ರು ಕಿಟಕಿ ಡ್ಯಾಮೇಜ್ ಮಾಡಿದ್ರೆ ಆಗ್ಲಿ ಈ ತರ ಏನ ಕೊಡ್ಬೇಕಂತ ಹೇಳಿ ಕಂಡೀಷನ್ ಆಗ್ತಾ ಇದ್ರಿ. ಮತ್ತು ಅವ್ರು ಮಾಲಕ್ಕೆ ಇರ್ತಾರ. ನೀವು ಒಂದು ತಿಂಗಳು 10 ತಾರೀಕು ಒಳಗಡೆ ಅಂದ್ರೆ ನೀವು ಫೋನ್ ಪೇ ಮುಖಾಂತರ, ಗೂಗಲ್ ಮುಖಾಂತರ ಅಂದ್ರೆ ಬ್ಯಾಂಕ್ ಅಕೌಂಟ್ ಹಾಕಂತ ಹೇಳ್ತಾರೆ. ಈ ತರ ಅಂದ್ರೆ ಬಾಡಿಗೆ ಅಧಿನಿಯಮ ಕಾಯ್ದೆ ಬರ್ತಾವ. ಅದ್ ಬಿಟ್ರೆ ಚೆಕ್ ಬೌನ್ಸ್ ಕೇಸಸ್ ಬರ್ತಾವ್ರಿ ಬ್ಯಾಂಕಿಂಗ್ ಲಾ ಒಳಗ. ನೀವು ಎಲ್ಲಾರಿಗೆ ಚೆಕ್ ಬೌನ್ಸ್ ಹಂಚುದಲ್ರಿ, ಎಲ್ಲಿ ಬೇಕಲ್ಲ ಇರ್ಬ್ಯಾ ಸಕ್ರೆ ಹಚ್ತಿರ್ಲ ಹಂಗ ಒಬ್ಬರದೇ ವ್ಯಕ್ತಿನ 4 ಕಡೆ ಬೇಲ್ ಮಾಡಿಸನ್ರಿ. ಅದಕ್ಕೆಲ್ಲಂದ್ರಿ ಚೆಕ್ ಕೊಡ್ಬೇಕಂದ್ರ ನೀವು ಬಹಳ ಜಾಗೃತವಾಗಿ ಕೊಡ್ಬೇಕು.
ಎಲ್ಲೇ ನೀವು ಬ್ಯಾಂಕ್ ಹೋಗ್ತಾ ಇದ್ರೆ ನಿಮ್ಗೆ ಬ್ಲ್ಯಾಂಕ್ ಚೆಕ್ ತಗೊಂಡ್ಬಿಡ್ತಾರ ಅವ್ರು, ನೀವು ಗೊತ್ತೇ ಆಗೋಲ್ಲ ಅವ್ರು. ಒಂದು 20 ಸಹಿ ಮಾಡ್ಕೊಂಡ್ಬಿಡ್ತಾರೆ, ಸಹಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಮುಂದೇನ್ರಿ ಎನ್ಐ ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ಸ್ ಆಕ್ಟ್ ಅಂತ ಹೇಳಿ 138 ಅವರು ಕೋರ್ಟಿಗೆ ಕೇಸ್ ಮಾಡ್ತಾರೆ. ಕೇಸ್ ಮಾಡಿದ್ರಿ ಅದನ್ನು ಸಹ ಏನ್ರಿ 3 years ಪನಿಷ್ಮೆಂಟ್ ಅದ. ಅದಕ್ಕಲ್ಲಿ ಯಾರಿಗೂ ಚೆಕ್ ಕೊಡ್ತಕ್ಕದಲ್ಲ. ಪ್ರೆಸೆಂಟ್ ಏನ್ರಿ ಬಹಳಷ್ಟು ಕಾಯ್ದೆ ಬರ್ತಾವಲ್ಲ, ಸಾಹೇಬ್ರು ಹೇಳಿದ್ರು ಯೋಗ ಸರ್, ಯಾಕ ಅಷ್ಟೇ ಸೆಕ್ಷನ್ ಅಷ್ಟೇ ಇಲ್ಲ, ಅವರು ಎಲ್ಲಾ ಕಾಯ್ದೆ ಡಿಟೇಲ್ ಹೇಳ್ತಾರೆ. ಬಹಳ ಖುಷಿ ಅನಿಸ್ತಾವ. ಯಾಕಂದ್ರ ಡಾಕ್ಟರ್ ಆನಂದ ಶೃಂಗಾರಮ್ಮನವರಾಗ್ಲಿ, ಯಾಕಂದ್ರೆ ಇಷ್ಟೆಲ್ಲಾ ಜಮಾಯಿಸಿರಂದ್ರ ನನಗೆ ಬಹಳ ಖುಷಿ ಅನಿಸ್ತಾವ. ಅದರಲ್ಲಿ ಸ್ಪೆಷಲ್ ಆಗಿ ಲೇಡೀಸ್ ಇದ್ರಿ. ಯಾಕಂದ್ರೆ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತಲೆಯನ್ನು ಏರಿತು, ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಎದೆಯನ್ನು ಏರಿತು. ಹೆಣ್ಣು ಎನ್ನಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ದೇವತೆ ಕಾರಣ ರಾಮನಾಥ ಅಂತ. ಹೆಣ್ಣು ತಾಯಿಯಾಗಿ ಸಹೋದರಿಯಾಗಿ ನಾನಾ ಪಾತ್ರ ಮಾಡಬೇಕಾಗ್ತದೆ ಹೇಳಿದ್ರು ಸರ್. ಯಾಕಂದ್ರೆ ಮಗಳಾಗಿ, ಹೆಂಡತಿಯಾಗಿ ಮತ್ತು ತಾಯಿಯಾಗಿ ಈ ತರ ಅಂದ್ರೆ ಪಾತ್ರಗಳು ಚೇಂಜ್ ಆಗ್ತಾವ. ನೀವು ಜಗತ್ತು ನೋಡಿದ್ರಿ ಅಂದ್ರೆ ಎಲ್ಲಾ ನದಿ ಹೆಸರು ಏನದ, ಹೆಣ್ಮಕ್ಳ ಹೆಸರು ಅದ್ರಿ. ಕೃಷ್ಣ, ತುಂಗಭದ್ರ, ಪ್ರತಿಯೊಂದು ಭೀಮಾ ನದಿ ಎಲ್ಲಾ ಪ್ರತಿಯೊಂದು ಹೆಣ್ಮಕ್ಳು ಅದ. ಗಂಡ್ಮಕ್ಳು ಎಲ್ಲೂ ಹೆಸರು ಇಲ್ಲ. ಅಲ್ಲದೇನ್ರಿ ಸರ್ಕಾರ ಒಳಗೆ ಏನ್ರಿ ಈಗ 33% ರಿಸರ್ವೇಶನ್ ಅದೇ. ನಿಮಗೆ ರಿಸರ್ವೇಶನ್ ಅಂತಲ್ಲ, ನಮ್ಮಲ್ಲಿ ಬಹಳಷ್ಟು ನೋಡ್ತಾ ಇದೀವಿ. ಎಲ್ಲಾ ಕಾಂಪಿಟೇಟಿವ್ IAS ಆಗ್ಲಿ, KS ಆಗ್ಲಿ, ಪ್ರತಿಯೊಂದು ರಂಗದಲ್ಲಿ ಅಂದ್ರೆ ಹೆಣ್ಮಕ್ಳು ಮೇಲುಗೈ ಸಾಧಿಸ್ತಾ ಇದಾರೆ. ಯಾಕಂದ್ರ ನೀವು ಮಾಡುವಂತ ಎಫರ್ಟ್ ಮಾಡ್ತಾ ಇದ್ರಿ. ಯಾವ ಎಫರ್ಟ್ ಮಾಡ್ತಾನೆ ಅವ SS ಆಗ್ತಾನೆ. ಅದಲ್ಲಂದ್ರೆ ಗುರು ಭಕ್ತಿ ಬಹಳ ಇಂಪಾರ್ಟೆಂಟ್ ಅದ. ದೇವರಷ್ಟೇ ಗುರು ರಕ್ಷಿತ, ಗುರುರಷ್ಟೇ ದೇವನ ಖಚಿತ. ಗುರುಸ್ತತ ಗುರುಸ್ತತ ಗುರುಸ್ತತ. ಹರ ಮುನುದರೆ ಗುರು ಕಾಯೋನು, ಗುರು ಮುನದರೆ ಹರ ಕಾಯೋನೆ. ಗುರುವೇ ಶಿಕ್ಷಕ, ಗುರುವೇ ರಕ್ಷಕ. ಯಾಕಂದ್ರ ಎಲ್ಲಾರು ಗುರು ಅದಾರ ಇಲ್ಲ 5 ಮಂದಿ. ನಾನು ಲಾ ಕಾಲೇಜ್ ಪ್ರೊಫೆಸರ್. ಯಾಕಂದ್ರ ನಾನು ಸ್ಟೂಡೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ನೀವು ಎಷ್ಟು ಗುರು ಭಕ್ತಿ ಇರ್ತೀರಿ ಜೀವನದಲ್ಲಿ ಯಶಸ್ಸು ಕಾಣ್ತಾ ಇದ್ರಿ. ಯಾಕಂದ್ರೆ ಗುರು ಭಕ್ತಿ ಬಹಳ ಇಂಪಾರ್ಟೆಂಟ್ ಅದ. ನೀವು ಶಿಸ್ತು ಜೀವನದಲ್ಲಿ, ಶಿಸ್ತು ಮತ್ತು ಸಮಯ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಅದ ರೀ. ಇದಕ್ಕೆ ಲಕ್ಕಮ್ಮ ಅಂತ ಕಡೆ ಹೇಳ್ತಾರೆ, ಮೂಗು ಇಲ್ಲದವನಿಗೆ ಕನ್ನಡಿಯ ತೋರಲಿಕ್ಕೆ, ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲಿಕ್ಕೆ, ಕಾಲು ಇಲ್ಲದವನಿಗೆ ನಿಚ್ಚಣಿಕೆಯನ್ನು ಏರಲಿಕ್ಕೆ, ಜೀವನದಲ್ಲಿ ನಿಷ್ಠೆ ಭಕ್ತಿ ಇಲ್ಲದವನಿಗೆ ಇಷ್ಟಲಿಂಗ ವೇಕಿ ಅಮೋಘೇಶ್ವರ ಅಂತ ಹೇಳಿ. ಮನುಷ್ಯನ್ರಿ ನೀವು ವಿದ್ಯಾರ್ಥಿ ಜೀವನ ಸಫಲ ಆಗ್ಬೇಕಂದ್ರ ನಿಮ್ಮಲ್ಲಿ ಸಮಯ ಪ್ರಜ್ಞೆ ಮತ್ತು ಶಿಸ್ತು ಬಹಳ ಇಂಪಾರ್ಟೆಂಟ್ ಅದ. ಇದನ್ನು ಅಳವಡಿಸಿಕೊಂಡು ನೀವು ಚೆನ್ನಾಗಿ ಓದಿರುತ್ತೆ ಹೇಳ್ತಾ ಇದೀನಿ. ನನಗೆ ಕರೆಸಿದ್ದಕ್ಕಾಗಿ ಎಲ್ಲರೂ ಬಹಳ ಕೃತಜ್ಞ ಆಗಿದ್ದಾನೆ. ಜೈ ಹಿಂದ್, ಜೈ ಕರ್ನಾಟಕ.